ಹಲೋ ನಮಸ್ಕಾರ ಎಲ್ಲರಿಗೂ. ಶಿಲ್ಪಾಸ್ ಹೋಮ್ ಡೈರಿ ಚಾನಲ್ಗೆ ಸ್ವಾಗತ. ಯುಗಾದಿ ಹಬ್ಬ ಹತ್ತಿರ ಬಂತು. ಎಲ್ಲರ ಮನೇಲೂ ಹಬ್ಬದ ಪ್ರಿಪ್ರೇಷನ್ ಸ್ಟಾರ್ಟ್ ಆಗೋದೇ ಕ್ಲೀನಿಂಗಿಂದ ಅಲ್ವಾ. ಹಬ್ಬಗಳು ಮನೇನ ಡೀಪ್ ಕ್ಲೀನಿಂಗ್ ಮಾಡೋದಕ್ಕೆ ಒಂದು ಒಳ್ಳೆ ಅಪರ್ಚುನಿಟಿ ಅಂತಲೇ ಹೇಳ್ಬೋದು. ಏನು ನೀವೇನಂತೀರಾ? ನಾವು ಹೆಣ್ಮಕ್ಳು ಅರ್ಧ ಜೀವನನೇ ಸ್ಪೆಂಡ್ ಮಾಡ್ತೀವಿ ಅಂತಲೇ ಹೇಳ್ಬೋದು ಅದೇ ಕಿಚನಲ್ಲಿ. ಸೊ ಕಿಚನ್ ಯಾವಾಗಲೂ ಕ್ಲೀನಾಗಿರಬೇಕು. ಫ್ಯಾಮಿಲಿ ಮೆಂಬರ್ಸ್ ಎಲ್ಲರ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಒಳ್ಳೆ ಅಡುಗೆ ಮಾಡಿದ್ರೆ ಅಷ್ಟೇ ಸಾಲಲ್ಲ, ಅದು ಹೈಜಿನಿಕ್ ಆಗಿ ಕೂಡ ಇರಬೇಕು ಅಲ್ವಾ. ಸೊ ಕಿಚನ್ ಕ್ಲೀನಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕ್ಲೀನಿಂಗ್ ಜೊತೆಗೆ ಆರ್ಗನೈಸ್ಡ್ ಆಗಿ ಕೂಡ ಇದ್ದರೆ ಅಡುಗೆ ಮಾಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಸೊ ನಾನು ಕಿಚನ್ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಕಿಚನ್ನೆಲ್ಲ ಆರ್ಗನೈಸ್ ಕೂಡ ಮಾಡ್ಕೊಳ್ಳೋಣ ಅಂತ ಇವಾಗ ಕಿಚನಲ್ಲಿ ಕ್ಲೀನಿಂಗನ್ನು ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ವಿಂಡೋ ಪೋರ್ಷನನ್ನು ಸ್ವಲ್ಪ ಮುಂಚೆ ಕ್ಲೀನ್ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಲೈವ್ಲಿ ಪ್ಲ್ಯಾಂಟ್ಸ್ ಇಟ್ಟರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಇಲ್ಲಿ ನಾನು ಸ್ನೇಕ್ ಪ್ಲ್ಯಾಂಟನ್ನು ಇಟ್ಕೊಳ್ತಾ ಇದ್ದೀನಿ. ಎಲ್ಲರೂ ಮನಿ ಪ್ಲ್ಯಾಂಟನ್ನು ಇಟ್ಕೊಳ್ತಾರೆ. ನಾನು ಕೂಡ ಆ್ಯಕ್ಚುಲಿ ಮುಂಚೆ ಮನಿ ಪ್ಲ್ಯಾಂಟನ್ನೇ ಇಟ್ಕೊಂಡಿದ್ದೆ. ಸ್ವಲ್ಪ ಜನ ಹೇಳಿದ್ರು ಕಿಚನಲ್ಲಿ ಮನಿ ಪ್ಲ್ಯಾಂಟ್ಸ್ನ ಇಟ್ಕೊಳ್ಳೋದ್ರಿಂದ ಸ್ವಲ್ಪ ಹೆಲ್ತಲ್ಲಿ ಇಶ್ಯೂಸ್ ಬರ್ಬೋದು, ಆದ್ದರಿಂದ ಚೇಂಜ್ ಮಾಡ್ಕೊಳ್ಳಿ ಅಂತ ಸ್ವಲ್ಪ ಸಜೆಷನ್ ಸಿಕ್ಕಿದ್ರಿಂದ ನಾನು ಮನಿ ಪ್ಲ್ಯಾಂಟ್ ಬದಲಾಗಿ ಸ್ನೇಕ್ ಪ್ಲ್ಯಾಂಟನ್ನು ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ನೂ ಕೂಡ ಇಟ್ಕೊಳ್ಬೋದು, ಅದರಿಂದ ಕಿಚನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಸ್ವಲ್ಪ ಗ್ಲಾಸ್ ಕಂಟೈನರ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ನಾವು ಹೆಣ್ಮಕ್ಳು ಟೈಮ್ ಟು ಟೈಮ್ ಈ ಥರ ಸ್ವಲ್ಪ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ದರೆ ಕಿಚನ್ ನೀಟ್ ಆ್ಯಂಡ್ ಕ್ಲೀನಾಗಿ ತುಂಬ ಚೆನ್ನಾಗಿರುತ್ತೆ. ಕ್ಲೀನಿಂಗ್ ಮಾಡ್ತಾ ಮಾಡ್ತಾ ನನಗೆ ಗೊತ್ತಿರೋ ಸ್ವಲ್ಪ ಕಿಚನ್ ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಕಿಚನ್ನಲ್ಲಿ ನಾವು ಪೂರ್ತಿ ದಿನ ಅಲ್ಲೇ ಸ್ಪೆಂಡ್ ಮಾಡೋದಕ್ಕಿಂತ ಸ್ವಲ್ಪ ಬೇಗ ಅಡುಗೆ ಮುಗಿಸ್ಬಿಟ್ರೆ ನಮ್ಮ ಬೇರೆ ಕೆಲಸಗಳಿಗೂ ಸ್ವಲ್ಪ ಟೈಮ್ ಸಿಗುತ್ತೆ. ಆದ್ದರಿಂದ ಕಿಚನ್ನಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಸೊ ಕಿಚನ್ ಕೆಲಸ ಅಂದರೆ ಏನೇನಿರುತ್ತೆ? ಚಾಪಿಂಗ್ ಇರುತ್ತೆ, ಕ್ಲೀನ್ ಮಾಡ್ಕೊಳ್ಳೋದಿರುತ್ತೆ, ಅಡುಗೆ ಮಾಡೋದಿರುತ್ತೆ, ಮತ್ತು ಗ್ರಾಸರಿ ರೀಫಿಲ್ಲಿಂಗ್ಸ್ ಎಲ್ಲ ಇರುತ್ತೆ. ಸೊ ಅಡುಗೆ ಮಾಡೋದಕ್ಕೆ ಮೀಲ್ ಪ್ಲ್ಯಾನಿಂಗ್ ಅಂದರೆ ತುಂಬ ಇಂಪಾರ್ಟೆಂಟ್. ನಮಗೆ ಪರ್ಫೆಕ್ಟಾಗಿ ಒಂದು ಮೀಲ್ ಪ್ಲ್ಯಾನಿಂಗನ್ನು ಮಾಡ್ಕೊಂಡ್ಬಿಟ್ರೆ ಅಡುಗೆ ತುಂಬ ಈಸಿಯಾಗಿ ಮತ್ತು ಬೇಗನೂ ಕೂಡ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ತರಕಾರಿ ಕ್ಲೀನಿಂಗ್ ಆಗಿರ್ಬೋದು, ಸೊಪ್ಪನ್ನು ಕ್ಲೀನ್ ಮಾಡಿ ಇಟ್ಕೊಳ್ಳೋದಾಗಿರ್ಬೋದು, ಇದೆಲ್ಲ ಸಣ್ಣ ಪುಟ್ಟ ವಿಷಯ ಅನಿಸುತ್ತೆ. ಆದರೆ ಬೆಳಗ್ಗೆ ಅಡುಗೆ ಮಾಡೋದಕ್ಕೆ ಹೋದಾಗ ಇದೇ ತುಂಬ ಜಾಸ್ತಿ ಟೈಮ್ ತೊಗೊಳ್ಳೋದು. ಆದ್ದರಿಂದ ತರಕಾರಿನೆಲ್ಲ ಸ್ವಲ್ಪ ಮುಂಚೆನೇ ಕ್ಲೀನ್ ಮಾಡಿಕೊಂಡು ನಿಮಗೆ ಬೇಕಾದರೆ ನೀವು ಅದನ್ನೆಲ್ಲ ಚಾಪಿಂಗ್ ಮಾಡಿಕೊಂಡು ಕೂಡ ಏರ್ ಟೈಟ್ ಕಂಟೈನರ್ಸಲ್ಲಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ಇದು ತುಂಬ ಹೆಲ್ದಿ ಅಂತ ನಾನೇನು ಹೇಳಲ್ಲ, ಆದರೆ ನಾವು ಬೆಳಗ್ಗೆ ಎದ್ದು ಎಲ್ಲ ಕ್ಲೀನ್ ಮಾಡಿಕೊಂಡು ಮಾಡೋ ಅಷ್ಟರಲ್ಲಿ ಟೈಮ್ ಜಾಸ್ತಿ ಹಿಡಿಯುತ್ತೆ. ಆವಾಗ ನಾವೇನು ಮಾಡ್ತೀವಿ, ಒಂದೊಂದು ಸತ ಹೊರಗಡೆಯಿಂದ ಆರ್ಡರ್ ಮಾಡ್ಕೊಂಡು ತಿಂದ್ಬಿಡ್ತೀವಿ. ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂದರೆ ಮೀಲ್ ಪ್ಲ್ಯಾನಿಂಗ್ ತುಂಬಾ ಇಂಪಾರ್ಟೆಂಟ್. ಈ ಮೀಲ್ ಪ್ಲ್ಯಾನಿಂಗಿಂದ ನಾವು ತುಂಬಾ ಹೊರಗಡೆ ಫುಡ್ ತಿನ್ನೋದು ಅವಾಯ್ಡ್ ಮಾಡ್ಬೋದು ಮತ್ತು ಬೇಗ ಕೂಡ ಅಡುಗೆನ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಿಕೊಂಡು ಇಟ್ಕೋಬೋದು ನೀವು ಫ್ರಿಜ್ಜಲ್ಲಿ. ಇದೆಲ್ಲ ಸಣ್ಣ ಪುಟ್ಟ ವಿಷಯ ಅನಿಸುತ್ತೆ, ಬಟ್ ನೆಕ್ಸ್ಟ್ ನಾವು ಅಡುಗೆ ಮಾಡಬೇಕು ಅಂದಾಗ ಬೆಳಗ್ಗೆ ಹೊತ್ತು ಇದೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಜೊತೆಗೆ ಕ್ಲೀನಿಂಗ್ ಎಲ್ಲ ಅಡುಗೆ ಮುಗಿದ ಮೇಲೇ ಕ್ಲೀನಿಂಗ್ ಮಾಡ್ಕೋಬೇಕು ಅಂತ ಏನೂ ಇಲ್ಲ. ನಾವು ಅಡುಗೆ ಮಾಡ್ತಾ ಮಾಡ್ತಾ ಸೈಡ್ ಬೈ ಸೈಡ್ ಕ್ಲೀನಿಂಗ್ ಮಾಡ್ಕೊಂಡು ಹೋದರೆ ಕಿಚನ್ ಕೂಡ ಕ್ಲೀನಾಗಿರುತ್ತೆ ಮತ್ತು ಆಮೇಲೆ ನಮ್ಮ ಟೈಮ್ ಕೂಡ ಸೇವ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಏನೋ ತರಕಾರಿ ಕಟ್ ಮಾಡ್ತೀವಿ, ನೈಫು, ಚಾಪರು, ಮಿಕ್ಸಿ ಜಾರು, ಇದನ್ನೆಲ್ಲ ನಾವು ಜಸ್ಟ್ ನೀರಲ್ಲೇ ವಾಶ್ ಮಾಡ್ಬೋದು. ಇದಕ್ಕೆಲ್ಲ ಸೋಪ್ ಹಾಕಿ ಏನು ತೊಳಿಬೇಕಂತ ಇಲ್ಲ. ಆದ್ದರಿಂದ ಸೈಡ್ ಬೈ ಸೈಡ್ ಇದನ್ನೆಲ್ಲ ಜೊತೆಗೆ ಕ್ಲೀನ್ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಹೋದರೆ ನಮ್ಮ ಕಿಚನ್ ಆವಾಗಲೇ ಕ್ಲೀನ್ ಆಗುತ್ತೆ. ಮತ್ತು ಆವಾಗ ತರಕಾರಿ ಕಟ್ ಮಾಡಿದ್ಮೇಲೆ ಕೌಂಟರ್ ಟಾಪ್ನೆಲ್ಲ ಒಂದು ಬಟ್ಟೆ ಇಟ್ಕೊಂಡ್ಬಿಟ್ಟು ಅದರಿಂದ ಒರೆಸ್ಕೊಳ್ತಾ ಹೋದರೆ ಕಿಚನ್ ಕೂಡ ಕ್ಲೀನಾಗಿರುತ್ತೆ ಮತ್ತು ನಮಗೆ ಕೆಲಸ ಕೂಡ ಸೇವ್ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ ಮತ್ತು ಅಡುಗೆ ಕೂಡ ಬೇಗ ಮುಗಿಯುತ್ತೆ. ನೆಕ್ಸ್ಟ್ ಬಂದು ಕುಕ್ಕಿಂಗ್ ಅಂದರೆ ಏನು ಅಡುಗೆ ಮಾಡಬೇಕು ಅಂತ ಹಿಂದಿನ ದಿನ ಪ್ಲ್ಯಾನ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಬೆಳಗ್ಗೆ ಎದ್ದು ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡೋ ಅಷ್ಟರಲ್ಲೇ ತುಂಬಾ ಟೈಮ್ ಹೋಗಿಬಿಡುತ್ತೆ. ಆದ್ದರಿಂದ ಮೀಲ್ ಪ್ಲ್ಯಾನಿಂಗಲ್ಲಿ ಏನೇನು ರೆಸಿಪೀಸ್ ಮಾಡಬೇಕು ಅಂತ ಆ್ಯಡ್ ಮಾಡಿಕೊಂಡು ಈ ಥರ ಒಂದು ಟೈಮ್ ಟೇಬಲ್ ಕೂಡ ನಾವು ಮಾಡ್ಕೊಂಡ್ಬಿಟ್ರೆ ಕುಕ್ಕಿಂಗ್ ಇನ್ನೂ ಈಸಿ ಆಗುತ್ತೆ. ಮತ್ತು ಬೇಗ ಅಡುಗೆ ಮಾಡ್ಕೋಬೇಕು ಅಂದಾಗ ಒನ್ ಪಾಟ್ ರೆಸಿಪೀಸ್ಗಳನ್ನು ಮಾಡ್ಕೊಳ್ಳೋದು, ಈ ಥರ ಎಲ್ಲ ನಾವು ಟೈಮ್ ಮ್ಯಾನೇಜ್ ಮಾಡಿಕೊಂಡ್ರೆ ಅಡುಗೆ ಮಾಡೋದು ತಲೆನೋವು ಅಂತ ಅನಿಸೋದೇ ಇಲ್ಲ. ಮತ್ತು ಗ್ರಾಸರಿ ಮ್ಯಾನೇಜ್ಮೆಂಟ್ ಕೂಡ ಇದೂ ಒಂದು ನಮಗೆ ಅದು ಚಿಕ್ಕ ವಿಷಯ ಅಂತ ಅನಿಸ್ಬೋದು, ಆದರೆ ಈ ಚಿಕ್ಕ ವಿಷಯನೇ ಒಂದೊಂದು ಸಲ ತುಂಬ ಟೈಮ್ ತೊಗೊಂಡ್ಬಿಡುತ್ತೆ. ಒಂದೊಂದು ಸಲ ಏನಾಗುತ್ತೆ, ಟೀ ಮಾಡೋದಕ್ಕೆ ಇಟ್ಟಿರ್ತೀವಿ, ಸಕ್ಕರೆ ಖಾಲಿಯಾಗಿರೋದೇ ಗೊತ್ತಾಗಲ್ಲ. ಇವಾಗ ಹೋಗಿ ಸಕ್ಕರೆ ತೊಗೊಂಡು ಬಂದು ಮಾಡೋ ಅಷ್ಟು ಪೇಷನ್ಸ್ ಕೂಡ ಇರೋದಿಲ್ಲ, ಟೈಮ್ ಕೂಡ ಇರೋದಿಲ್ಲ.
ಆದ್ದರಿಂದ ನಾವು ಏನು ಮಾಡಬೇಕು ಅಂದರೆ ಯಾವಾಗ ಗ್ರಾಸರಿ ಐಟಮ್ಸ್ ಏನಾದರೂ ಖಾಲಿ ಆಗುತ್ತೆ ಅದನ್ನು ಆವಾಗಲೇ ಒಂದು ನೋಟ್ ಮಾಡ್ಕೊಳ್ತಾ ಹೋಗಬೇಕು. ಆವಾಗ ನಮಗೆ ಗ್ರಾಸರಿ ಶಾಪಿಂಗಲ್ಲೂ ಹೆಲ್ಪ್ ಆಗುತ್ತೆ ಮತ್ತು ಈ ಥರ ಎಲ್ಲ ಸಿಚುವೇಶನ್ಸ್ ಬರೋದು ಕೂಡ ತಪ್ಪುತ್ತೆ. ಸೊ ಈ ಥರ ಎಲ್ಲ ನಾವು ಮೀಲ್ ಪ್ಲ್ಯಾನಿಂಗ್ ಎಲ್ಲ ಮಾಡಿಕೊಂಡು ಅಡುಗೆ ಮಾಡೋದಕ್ಕೆ ಹೋದರೆ ನಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಕೂಡ ತುಂಬಾ ಚೆನ್ನಾಗಾಗತ್ತೆ ಮತ್ತು ನಮ್ಮ ಟೈಮನ್ನು ತುಂಬ ಸೇವ್ ಮಾಡಿಕೊಂಡು ಅದೇ ಟೈಮನ್ನು ನಾವು ಬೇರೆ ಕೆಲಸಗಳಿಗೆ ಯೂಸ್ ಮಾಡ್ಕೊಳ್ಬೋದು. ಯಾವುದೇ ಕಂಟೈನರ್ಸ್ ಆಗಲಿ ವಾಶ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಸನ್ ಡ್ರೈ ಮಾಡ್ಕೊಂಡ್ಬಿಟ್ಟು ಈ ಥರ ಬಟ್ಟೆಯಿಂದ ಒರೆಸ್ಬಿಟ್ಟು ಅದು ಫುಲ್ ಕಂಪ್ಲೀಟಾಗಿ ಡ್ರೈ ಆಗಿದೆ ಅಂದಾಗ ಮಾತ್ರ ಅದರಲ್ಲಿ ಗ್ರಾಸರೀಸ್ನ ರೀಫಿಲ್ ಮಾಡೋದ್ರಿಂದ ಗ್ರಾಸರಿ ಕ್ವಾಲಿಟಿ ಬೇಗ ಹಾಳಾಗೋದಿಲ್ಲ ಮತ್ತು ಅದು ತುಂಬ ದಿನಗಳ ಕಾಲ ಚೆನ್ನಾಗಿರುತ್ತೆ. ಸೊ ಆದ್ದರಿಂದ ಇದು ಒಂದು ಟಿಪ್. ಕಿಚನಲ್ಲಿ ಹೆಲ್ದಿ ಕುಕ್ಕಿಂಗ್ ಮಾಡಬೇಕು ಅಂದರೆ ಹೆಲ್ದಿ ರೆಸಿಪೀಸ್ಗಳನ್ನು ನಾವು ಅಡುಗೆ ಮಾಡಬೇಕು ಅಂದರೆ ನಮ್ಮ ಹತ್ರ ಕಣ್ಣಿಗೆ ಕಾಣಿಸೋ ಥರ ಹೆಲ್ದಿ ಐಟಮ್ಸ್ ಕೂಡ ಇರಬೇಕು. ಔಟ್ ಆಫ್ ಸೈಟ್ ಈಸ್ ಔಟ್ ಆಫ್ ಮೈಂಡ್ ಅಂತ ಹೇಳ್ತಾರೆ ಅಲ್ವಾ. ಸೊ ನಮ್ಮ ಕಣ್ಣಿಗೆ ಏನಾದರೂ ಕಾಣಿಸ್ತಾ ಇದ್ದರೆ ಅದನ್ನು ನಾವು ಮಾಡಬೇಕು ಅಂತ ನಮಗೆ ಅನಿಸುತ್ತೆ. ಆದ್ದರಿಂದ ನಾನಿಲ್ಲಿ ಸ್ವಲ್ಪ ಗ್ರಾಸರೀಸ್ನೆಲ್ಲ ಕಣ್ಣಿಗೆ ಕಾಣಿಸೋ ಥರ ಈ ಥರ ಟ್ರಾನ್ಸ್ಪರೆಂಟ್ ಕಂಟೈನರ್ಸಲ್ಲಿ ರಿಫಿಲ್ ಮಾಡಿಕೊಂಡು ಇಟ್ಕೊಳ್ತಾ ಇದ್ದೀನಿ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಯಾವುದಾದ್ರು ಬಾಕ್ಸಲ್ಲಿ ಏನಾದರೂ ಗ್ರಾಸರೀಸ್ನ ಇಟ್ಕೊಂಡ್ಬಿಡ್ತೀವಿ, ಅದು ನಮಗೆ ಕಾಣಿಸೋದೇ ಇಲ್ಲ, ಅದು ಅಲ್ಲೇ ಹಾಳಾದ್ರೂ ನಮಗೆ ಗೊತ್ತಾಗೋದಿಲ್ಲ. ಆದ್ದರಿಂದ ಈ ಥರ ಏರ್ ಟೈಟ್ ಕಂಟೈನರ್ಸಲ್ಲಿ ನಾವು ಫಿಲ್ ಮಾಡಿ ಇಟ್ಕೊಳ್ಳೋದ್ರಿಂದ ಗ್ರಾಸರೀಸ್ ಹಾಳಾಗೋದು ಇಲ್ಲ ಮತ್ತು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದ್ದರೆ ಅದನ್ನು ಬೇಗ ಯೂಸ್ ಮಾಡಬೇಕು ಅಂತ ನಮಗೂ ಕೂಡ ಅನಿಸ್ತಾ ಇರುತ್ತೆ. ಸೊ ಮೀಲ್ ಪ್ಲ್ಯಾನಿಂಗ್ ಬಗ್ಗೆ ಮಾತಾಡ್ತಾ ಹೋದರೆ ಇದು ಎಂಡ್ಲೆಸ್ ಟಾಪಿಕ್ ಅಂತ ನನಗನ್ಸುತ್ತೆ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಮೀಲ್ ಪ್ಲ್ಯಾನಿಂಗ್ ಬಗ್ಗೆ ಮಾತಾಡೋದು ಬೇಡ. ಮೀಲ್ ಪ್ಲ್ಯಾನಿಂಗನ್ನು ನಾನು ಯಾವ ಥರ ಮಾಡ್ಕೊಳ್ತೀನಿ, ಏನೇನೆಲ್ಲ ಅಡುಗೆ ಮಾಡೋದಕ್ಕೆ ಯಾವ ಥರ ಮೀಲ್ ಪ್ಲ್ಯಾನಿಂಗ್ ಮಾಡ್ಕೊಳ್ತೀನಿ ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ. ಆದ್ದರಿಂದ ಕಿಚನಲ್ಲಿ ಸ್ಮಾರ್ಟ್ ವರ್ಕ್ ತುಂಬ ಇಂಪಾರ್ಟೆಂಟ್. ಎಲ್ಲದನ್ನೂ ಹಾರ್ಡ್ ವರ್ಕ್ ಮಾಡ್ತೀನಿ ಅಂತ ಹೋದರೆ ಆಗೋದಿಲ್ಲ ಅಲ್ವಾ. ಆದ್ದರಿಂದ ಹಾರ್ಡ್ ವರ್ಕ್ಗಿಂತ ನಾವು ಸ್ಮಾರ್ಟಾಗಿ ಕಿಚನಲ್ಲಿ ವರ್ಕ್ ಮಾಡಿದ್ರೆ ಕುಕ್ ಮಾಡೋದು ಒಂಥರ ಕಷ್ಟ ಅಂತ ಅನಿಸೋದೇ ಇಲ್ಲ. ಸೊ ನೋಡಿ, ಇವಾಗ ಈ ಥರ ಗ್ರಾಸರೀಸ್ನೆಲ್ಲ ನಾನು ಇವಾಗ ರೀಫಿಲ್ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ಮತ್ತು ಈ ಥರ ಸ್ಟಿಕ್ಕರ್ಸ್ ಕೂಡ ಹಾಕಿಬಿಟ್ಟು ಲೇಬಲಿಂಗ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇದು ನೋಡೋಕ್ಕೆ ಒಂಥರ ತುಂಬ ಚೆನ್ನಾಗೂ ಕಾಣಿಸುತ್ತೆ ಮತ್ತು ಅದರಲ್ಲಿ ಏನು ಇಟ್ಟಿದ್ದೀವಿ ಅಂತ ಬೇರೆಯವರಿಗೂ ಕೂಡ ಇನ್ ಕೇಸ್ ಕನ್ಫ್ಯೂಸ್ ಆಗ್ತಾ ಇದ್ದರೆ ಗೊತ್ತಾಗುತ್ತೆ. ಮತ್ತು ನೋಡೋದಕ್ಕೂ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಸುಂದರವಾಗಿ ಕಾಣಿಸುತ್ತೆ. ನೋಡಿದ್ರೆ ಅಡುಗೆ ಮಾಡಬೇಕು ಅಂತ ಮನಸ್ಸಾಗಬೇಕು, ಕಿಚನ್ ಆ ಥರ ಇರಬೇಕು. ಆದ್ದರಿಂದ ಕಿಚನನ್ನು ಕ್ಲೀನಾಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಈ ಥರ ಬಾಕ್ಸಸ್ನೆಲ್ಲ ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಏನೇ ಆಗಲಿ ಕಿಚನಲ್ಲಿ ಏನೇ ಸಾಮಾನು ಹೊರಗಡೆ ಇಟ್ಟರೂ ಒಂಥರ ಜಿಡ್ಡಾಗಿಬಿಡುತ್ತೆ. ಆದ್ದರಿಂದ ಈ ಥರ ಒಂದು ಬಟ್ಟೆ ತೊಗೊಂಡ್ಬಿಟ್ಟು ಕ್ಲೀನಾಗಿ ಒರೆಸ್ಕೊಂಡು ಅವಾಗವಾಗ ಈ ಥರ ಎತ್ತಿಟ್ಕೊಳ್ತಾ ಇದ್ದರೆ ಕಿಚನ್ ಕೂಡ ಕ್ಲೀನಾಗಿರುತ್ತೆ. ಎಷ್ಟು ಸಾಮಾನು ಕಮ್ಮಿ ಇರುತ್ತೋ ಅಷ್ಟು ಮೇಂಟೆನೆನ್ಸ್ ಈಸಿ ಆಗುತ್ತೆ. ನೋಡಿ, ಇಲ್ಲೆಲ್ಲ ಬಾಕ್ಸಸ್ ಡೈಲಿ ಯೂಸ್ ಮಾಡ್ತಾ ಇರೋದ್ರಿಂದ ಈ ಕಡೆ ಆ ಕಡೆ ಆಗಿಬಿಟ್ಟಿದೆ. ಆದ್ದರಿಂದ ಇಲ್ಲಿ ಕೂಡ ನಾನು ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಬಾಕ್ಸಸ್ನ ಕೆಳಗಡೆ ಇಟ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಅಲ್ಲಿ ಕ್ಲೀನಿಂಗ್ ಮಾಡಿಕೊಂಡು ಆರ್ಗನೈಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಕಿಚನ್ ಕ್ಯಾಬಿನೆಟ್ಸಲ್ಲಿ ಈ ಥರ ಬಾಕ್ಸಸ್ ಬಳಸ್ಕೊಂಡು ಸ್ವಲ್ಪ ಹೈಟ್ ಜಾಸ್ತಿ ಮಾಡೋದ್ರಿಂದ ಹಿಂದ್ಗಡೆ ಇರೋದು ನಮಗೆ ಕಾಣಿಸುತ್ತೆ ಮತ್ತು ಬೆಳಗ್ಗೆ ಅಡುಗೆ ಮಾಡಬೇಕಾದ್ರೆ ಕೈಗೆ ಈಸಿಯಾಗಿ ಸಿಗುತ್ತೆ. ಅದರಲ್ಲಿ ಏನಿದೆ, ಏನು ಖಾಲಿಯಾಗಿದೆ ಅದೆಲ್ಲ ಕ್ಲೀನಾಗಿ ಗೊತ್ತಾಗುತ್ತೆ. ಆದ್ದರಿಂದ ಈ ಥರ ಹೈಟನ್ನು ಜಾಸ್ತಿ ಕಡಿಮೆ ಮಾಡಿಕೊಂಡು ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಕಿಚನನ್ನು ಆರ್ಗನೈಸ್ ಮಾಡ್ಕೊಳ್ಬೋದು. ಮತ್ತು ಇನ್ನೊಂದು ಟಿಪ್ ಏನಂದರೆ, ಒಂದೇ ಥರ ಇರೋ ಬಾಕ್ಸಸ್ನ ಒಂದೇ ಕಡೆ ಪ್ಲೇಸ್ ಮಾಡೋದ್ರಿಂದ ಕೂಡ ಕಿಚನ್ ಲುಕ್ ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ ಸೇಮ್ ಬಾಕ್ಸಸ್ನ ಒಂದೇ ಕಡೆ ಇಟ್ಕೊಂಡ್ರೆ ಅದು ಒಂಥರ ನೀಟ್ ಅನಿಸುತ್ತೆ. ಆಲ್ಮೋಸ್ಟ್ ಡೈಲಿ ಯೂಸ್ ಮಾಡೋದನ್ನು ನಾನು ಕೆಳಗಡೆ ಇಟ್ಕೊಳ್ತಾ ಇದ್ದೀನಿ. ಸ್ವಲ್ಪ ರೇರಾಗಿ ಯೂಸ್ ಮಾಡೋದನ್ನು ಈ ಥರ ಮೇಲ್ಗಡೆ ಹಿಂದೆಗಡೆ ಕೂಡ ಇಟ್ಕೊಳ್ಬೋದು. ಸೊ ಇವಾಗ ಇಲ್ಲಿ ಬಾಕ್ಸಸ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದಾಯಿತು. ಬನ್ನಿ, ಕ್ಲೀನಿಂಗ್ ಎಲ್ಲ ಮುಗಿದ್ಮೇಲೆ ಕಿಚನ್ ಹೇಗೆ ಕಾಣಿಸುತ್ತೆ ಅಂತ ಒಂದು ಸಲ ನೋಡ್ಕೊಂಬರೋಣ.
ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಶ್ರೀರಾಮ್.